ಚಾನಲ್ ಗೈಸ್. ಇವತ್ತು ನಾನು ಹೇಳಿದ್ದೆ ಅಲ್ವ ನಿಮ್ಗೆ ಆವಾಗಲೇ ಲಾಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೆ, ಒಂದು ಟ್ರಕ್ಕಿಂಗಿಗೆ ಹೋಗ್ತಾ ಇದ್ದೀವಿ, ಒಂದು ಮಿನಿ ಟ್ರಕ್ ಅಂತ ಹೇಳಿದ್ದೆ. ಸೊ ಆ ಮಿನಿ ಟ್ರಕ್ ಯಾವುದು ಅಂತಂದರೆ ಅಲ್ಲಿ ತೋರಿಸಿ ನಾನು ಇವಾಗ ಹತ್ತುತ್ತಾ ಇರೋದು, ಓಕೆನಾ. ಸೊ ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಗುಹೆ ಅಂತ. ಅಲ್ಲಿ ಹೋಗ್ತಾ ಹೋಗ್ತಾ ನಾನು ಹೇಳ್ತಾ ಹೋಗ್ತೀನಿ ನಿಮ್ಮ ಸ್ಟೋರಿನ. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು, ನಿಮ್ಗೆ ಇಲ್ಲೊಂದು ಫ್ಲ್ಯಾಗ್ ಕಾಣಿಸುತ್ತೆ, ನಾನು ಝೂಮ್ ಮಾಡ್ತೀನಿ ನೋಡಿ. ಆ ಫ್ಲ್ಯಾಗ್ ಹತ್ರ ನಾವಿವಾಗ ಹೋಗ್ತಾ ಇರೋದು. ಅಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ಪ್ರತಿಯೊಂದನ್ನು ನಾನು ನಿಮಗೆ ಕರೆಕ್ಟಾಗಿ ಝೂಮ್ ಆಗ್ತೀನಿ ನೋಡಿ. ಒಂದು ಫ್ಲ್ಯಾಗ್ ಕಾಣಿಸ್ತಾ ಇದೆ ಗೊತ್ತಾ, ಈ ಫ್ಲ್ಯಾಗ್ ಹತ್ರ ಹೋಗ್ಬಿಟ್ಟು ರಿಟರ್ನ್ ಬರ್ತೀವಿ, ಓಕೆ. ಸೊ ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು 3 ಜನ ಹೋಗ್ತಿದ್ವಿ, ನಾನು, ರಕ್ಷಿ ಮತ್ತು ಕವನ. ನಮ್ಮಿಬ್ರಿಗೂ ಭಯ ಆಗುತ್ತೆ ಅಂತ ಇವಳನ್ನ ಕರ್ಕೊಬಂದಿದ್ದೀವಿ, ಓಕೆ. ಸೊ ನಾವು 3 ಜನನು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಕ್ಲಿಪ್ಪು, ಅದು ಎಲ್ಲಿಂದ ಅಂತಂದರೆ ಈ ದೇವಸ್ಥಾನದಿಂದ ತೋರಿಸಿದ್ದೆ ಹೀಗೆ ಅಂತ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ ನಾನು ಅಲ್ಲಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ಅದ್ರದ್ದೊಂದು ಸ್ಟೋರಿ ಇದೆ. ಸೊ ಆ ಸ್ಟೋರಿನ ನಾನು ಹೋಗ್ತಾ ಆ್ಯಕ್ಚುಲಿ ನಾನು ಹೇಳಲ್ಲ, ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಅದ್ರ ಮಿಕ್ಕಿದ ರಕ್ಷಿತ್ ಹೇಳ್ತಾನೆ ಅದ್ರ ಸ್ಟೋರಿ ಏನು ಎತ್ತ ಅಂತ. ಕಂಪ್ಲೀಟಾಗಿ ನಿನಗೂ ಗೊತ್ತಿದೆನಾ? ಕಂಪ್ಲೀಟಾಗಿ ಗೊತ್ತಿಲ್ಲ, ಬಟ್ ಸ್ವಲ್ಪ ಗೊತ್ತು. ಅದನ್ನು ನಾನು ಹೇಳ್ಕೊತ ಹೋಗ್ತೀವಿ, ಓಕೆ. ಲೆಟ್ಸ್ ಸ್ಟಾರ್ಟ್ ಮಾಡೋದಾ? ಓಕೆ, ಆಲ್ರೆಡಿ ಹೊಂಟವನು. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ಇಲ್ಲಿಂದ ಇವಾಗ ಅಲ್ಲಿ ತನಕ ಫುಲ್ ಅಷ್ಟು ಹತ್ತಬೇಕು. ಹೋಗುವ, ಲೆಟ್ಸ್ ಡೂ. ಗುಡ್ಡದ ಮೇಲೆ ಹತ್ಕೊಂಡು ಬೆಟ್ಟದಿಂದ ಅಲ್ಲಿಂದ ಶುರು ಮಾಡಬೇಕು. ಇಲ್ಲಿ ತಂತಿ ಐತಲ್ಲ, ಇಲ್ಲಿ ತಂತಿ ದಾಟ್ಬೇಕಾದ್ನಾ? ಇಲ್ಲೂ ತಂತಿ ಹಾಕಿದಾರಾ ಇದ್ರ ಹತ್ರ? ಅಲ್ಲಿ ನೀರಿದೆ ಅಲ್ಲ, ಅಲ್ಲಿ ಆ ಕಡೆಯಿಂದ ಹಂಗೆ ಬರ್ಬೋದು, ಈ ಕಡೆಯಿಂದ ಹಿಂಗೆ ಹೋಗೋದು. ಇದು ನೋಡಕ್ಕೆ ಇಷ್ಟೇ ಕಾಣಿಸುತ್ತೆ. ಅಲ್ಲಿ ಮೇಲೆ ಹೆಸರು ಬರೆದಿದ್ದು ಒಂದೇ. ಅದು ಯಾವ ಹುಡುಗಿದ್ ಬರ್ತೈತಿ? ಅದು ಒಂದೊಂದ್ಸತಿ ಒಂದೊಂದು ಹುಡುಗಿರ ಹೆಸರು ಬರೆದಿದ್ದು. ಗೈಸ್, ಇಲ್ಲಿ ರಕ್ಷಿ ಬಂಡೆ ಮೇಲೆಲ್ಲ ಬರ್ದವನಂತ ಹೆಸರು. ಇಲ್ಲಿ ಯಾವುದೋ ಒಂದು ಬರ್ದಾರಿರು, ಬರ್ದಾರಿಲ್ಲ, ಯಾವುದೋ ಒಂದು ಬ್ಯಾಡ್ ಬೇಬ್ ಅಂತ ಬರ್ದಿದ್ದಾರೆ. ಇದೇನಂತ ಗೊತ್ತಾಗ್ತಿಲ್ಲ. ಬಿ ಬೋ ಛೀ ಏನೋ ಬರ್ದಾರೆ, ಅರ್ಥನೇ ಆಗ್ತಿಲ್ಲ ಅದು. ಬಂಡೆ ಮೇಲೆ ಬರೆದ್ರೆ ಅಳಿಸೋಗಲ್ಲ ಅಂತೇಳಿ ಬರೀತಿದ್ದು. ಕಲ್ ತಂದು ಅದಕ್ಕೆ ಕೊಡ್ತಾ ಇದ್ದು. ಏನು ಅದೇನು ಈಗ ನೀನು ಹಣೆ ಬರ್ದಲ್ಲೇ ನಾನು ಅಳ್ಸೋಕ್ಕಾಗಲ್ಲ ನಡಿ. ಬಂಡೆ ಮೇಲೆ ಅಳ್ಸೋಗೋದಲ್ಲ, ಹಣೆ ಬರ್ದಲ್ಲಿ ಬರೀಬೇಕು. ಬಂಡೆ ಮೇಲೆ ಬರೆದಿದ್ದು ಅಳಿಸೋಗಲ್ಲ ಅಂತ ಅನ್ಕೊಂಡು ಇದು ಬೇರೆ ಥರನೇ ಬರೆದೈತಿ. ಮತ್ತೆ ನಿನ್ನೆ ಹೆಸರು ಯಾವಾಗಲೂ ಬರ್ದಿರಲ್ಲ ನಮ್ಮ ಬಂಡೆ ಮೇಲೆ. ಅದಕ್ಕೆ ಹಣೆ ಬರ್ದಲ್ಲಿ ಬರ್ದೈತೆ. ಅರ್ಥ ಆಯ್ತು ಈಗ ನಿನಗೆ? ಪಟ ಹೋಗಿ ಬಂದ್ರೆ ಗೈಸ್, ಇವಾಗ ನಾವು ಇಷ್ಟು ಇಳಿದ್ವಿ ಅಷ್ಟೇ. ಪಟ ಹೋಗಿ ಬಂದ್ರೆ ಒಂದು ಬಾವಿ ಇದೆ, ಆಮೇಲೆ ಕಮಲದ ಹೂ ಇದೆ. ಬಾವಿಗೆ ಹೋಗಿದ್ವಲ್ಲ. ಸೊ ಇವಾಗ ಒಂದು ತಂತಿ ಬೆಲೆನ ದಾಟಿದ್ವಿ. ಇವಾಗ ನೆಕ್ಸ್ಟ್ ಯಾವುದು ಇಲ್ಲ ಆಯ್ತಾ ಮುಂದೆ? ನೆಕ್ಸ್ಟ್ ಈಗ ಹಿಂಗೆ ಕಾಣಿಸ್ತೈತೆ ಗುಡ್ಡ. ಇದು ಮುಂಚೆ ಎಲ್ಲ ತುಂಬಾ ಜನ ನಡೆಯೋರು, ಹಾದಿ ಆಗ್ಬಿಟ್ಟಿರುತ್ತೆ ನಡೆದು. ಪ್ಲೀಸ್ ಇವಾಗ ಇಲ್ಲಿಂದ ಈ ಗುಡ್ಡ ಹಿಂಗೆ ಕಾಣಿಸ್ತೈತೆ ನಮಗೆ. ಈಗ ಹತ್ತದೇ ಇರೋದು ಅಲ್ವಾ? ಯಾವತ್ತೂ ಮಾಡ್ದೇನೆ ಇವತ್ತು ಒಂದಿನ ನಡೆದ್ಬಿಡ್ತೀನಿ ಅಂತಂದರೆ ಹೆಂಗಿರುತ್ತೆ? ಅಷ್ಟು ದೊಡ್ಡದಲ್ಲ, ಬಟ್ ನಮಗೆ ಯಾವತ್ತೂ ನಡೆದೇ ಇರೋದು. ಸಡನ್ನಾಗಿ ಒಂದ್ಸರಿ ನಡಿಬೇಕು ಅಂದ್ರೆ ಆಗುತ್ತಾ? ಆ ನೇತ್ರಾವತಿ ಪೀಕಿಗೆ ಹೋಗೋಣ ಅಂತಂದು ಆಯ್ತಾ? ಅದು ಹೋಗ ನೇತ್ರಾವತಿ ಪೀಕ್ ಹೆಂಗೆ ಗೊತ್ತಾ? ಅಕ್ಕಪಕ್ಕದಲ್ಲಿರೋ ವೆದರ್ ಇದೆಯಲ್ಲ, ಆ ವೆದರೇ ನಮ್ಮನ್ನ ಆಟೋಮೆಟಿಕಾಗಿ ಎಳ್ಕೊಂಡು ಹೋಗುತ್ತೆ. ಬಟ್ ನನ್ನ ಗಂಡ ಈ ಬಿಸಿಲು ವೆದರಲ್ಲಿ ಬಂದಿದ್ದಾನೆ. ಈವ್ನಿಂಗ್ ಟೈಮಿಗೆ ಹೋಗೋಣ, ಇಲ್ಲ ಮಾರ್ನಿಂಗ್ ಮಾಡೋಣ ಅಂದರೆ ಈ ಟೈಮಲ್ಲಿ ಕರ್ಕೊಂಡ್ಬಂದಿದ್ದಾನೆ. ಪ್ರಿಪೇರ್ ಆಗಿರ್ತವೆ. ಶೆಡ್ಯೂಲು ಸ್ವಲ್ಪ ಬೇಗ ಇದ್ದಿದ್ರೆ ಆಗಿರೋದಪ್ಪ. ಬೇಗ ಅಂದರೆ ಬೆಳಗಿನ ಜಾವ ಬರೋಣ ಅಂತ ಹೇಳಿದ್ದು, ಮಾರ್ನಿಂಗ್ ಟ್ರಕ್ ಮಾಡೋಣ ಅಂತ ಹೇಳಿದ್ದು ನಿಂಗೆ ನಾನು. ನಾವು ಟ್ರಕ್ಕಿಂಗ್ ಏನು ಮಾಡ್ತೀವಿ ಗೊತ್ತಾ? ಸ್ಲಿಪ್ಪರಲ್ಲಿ ಮಾಡ್ತಾಯಿದ್ದೀವಿ. ಸಿ ಇವಳು ಇನ್ನೂ ಈ ಥರ ಈ ಸ್ಲಿಪ್ಪರಲ್ಲಿ ಮಾಡ್ತಾವಳು. ಅದು ಜರಿಯತ್ತೆ ಸ್ಲಿಪ್ಪರು. ಎಸ್, ಹವಾಯಿ ಚಪ್ಪಲಿ. ಮೂಳು ಚುಚ್ಕೊಂಡ್ರೆ ಮೇಲೆ ರಕ್ತನೇ ಬರುತ್ತೆ ಪಾದಕ್ಕೆ. ಅರ್ಧೋಯ್ತಾ?
ಬರ್ರಾಗ ಹರಿಯತ್ತೆ, ಬರೋದಾಗ ಹರಿಯತ್ತೆ. ಏನೋ ಇದು ಹಿಂಗ್ಯಾಕೆ ಮಾಡಿದ್ದಾರೆ? ಎಕ್ಸ್ಕ್ಯೂಸ್ ಮೀ ರಕ್ಷಿತ್ ಅವರೇ, ವಾಟ್ ಈಸ್ ದಿಸ್ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್? ಗೈಸ್ ಇದೇನೋ ಮಾಡಿದ್ದಾರೆ ಹಿಂಗೆ ವೈಟ್ ಬ್ಲ್ಯಾಕ್ ಅಂತ, ಏನು ಅಂತ ಗೊತ್ತಿಲ್ಲ. ದಾರಿ ಅಂತನಾ ಎಂಥದ್ದು? ಈ ಮುಂಚೆ ಇಲ್ಲಿದಂಗೆ ಏನು ನೋಡಲ್ಲ, ನಾವು ಅಲ್ಲಿದ್ವಿ ಅಲ್ವಾ, ಆವಾಗಲೇ ಅಲ್ಲಿಂದ ವೀಡಿಯೋ ಮಾಡಿದ್ದು. ಅಲ್ಲಿಂದ ಇವಾಗ ಇಷ್ಟು ನಡ್ಕೊ ಬಂದ್ವಿ. ಆ್ಯಂಡ್ ಇನ್ನು ಹತ್ತಬೇಕು. ಕವನ ಅಂತಿರ್ತಾಳೆ ಇವಾಗ, ಏನೋ ಸ್ವಲ್ಪ ಬೇಗ ಬಂದರೆ ಆರಾಮಾಗಿ ಹೋಗಿ ಬರ್ಬೋದು ಅಂತ. ಏನಿಲ್ಲ, ಒಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ. ಹಾಫ್ ಆನ್ ಅವರಲ್ಲಿ ಹೋಗ್ಬೋದು. ಟೋಟಲ್ 1.25 ತಾಸಲ್ಲಿ ಬರ್ಬೋದಲ್ವೇನೋ ಹೋಗಿ ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಟೈಮು ನಾವು ಹೊರಟಾಗ 4 ಗಂಟೆ ಆಗಿತ್ತು, ಈಗ 19 ಆಗಿದೆ, 4:19 ಆಗಿದೆ. ಓಕೆ, ಹೋಗಿ ರಿಟರ್ನ್ ಬರೋಷ್ಟು ಟೈಮ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಓಕೆ, ಹಾಗೆ ಎಷ್ಟು ಸ್ಟೆಪ್ಸ್ ಆಯಿತು ಅಂತ ಹೇಳ್ತೀನಿ. ಎಸ್, ಇವಾಗ ಹೋಗ್ತಾಯಿದ್ದೀವಿ. ಗೈಸ್ ಏನು ಗೊತ್ತಾ, ನನಗೆ ಇಲ್ಲಿ ಸೀಬೆಕಾಯಿ ಸಿಕ್ಕರೆ, ಆಮೇಲೆ ಮತ್ತಿನ್ನೇನೋ, ಆಮೇಲೆ ಏನಾದ್ರು ಇಲ್ಲೇನೋ ಆ್ಯಕ್ಚುಲಿ ಚಿರತೆ, ಕರಡಿ ಇದೆಲ್ಲ ಇತ್ತಂತೆ. ಇವಳ ರಿಯಾಕ್ಷನ್ ನೋಡಿ. ಲೆಟ್ಸ್ ಗೋ. ನಿಜವಾಗ್ಲೂ ಕಣೆ ಇತ್ತು, ಇತ್ತಂತೆ ಆವಾಗ ಇತ್ತಂತೆ. ಆಮೇಲೆ ಲಾಸ್ಟ್ ಟೈಮ್ ಎಲ್ಲ ಹಿಡ್ಕೊಂಡು ಹೋಗಿದಾರಂತೆ ಇಲ್ಲಿ ಚಿರತೆನ. ಸೊ ಅದಕ್ಕೆ ತುಂಬ ಜನ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ನನ್ನ ಗಂಡಕ್ಕೆ ಬೆಳಗ್ಗೆ ಹೋಗೋಣ ಅಂದರೆ ಮಧ್ಯಾಹ್ನ ಕರ್ಕೊಂಡು ಹೋಗ್ತಿದ್ದಾನೆ. ದೇವ್ರು ಬೇಡ್ಕೊತಿದ್ದಾಳೆ ಇವಳು. ಏನು ಮಾಡ್ತೀಯ ಕವನ? ಈಗ ನೋಡವ, ನಿಂಗೆ ಅಲ್ಲಿ ಚಿರತೆ ಬಂತು ಅನ್ಕ, ಅಲ್ಲಿ ಕಾಣಿಸ್ತು ನಿಂಗೆ ಚಿರತೆ, ಅಲ್ಲಿ ಅದನ್ನು ಕಲ್ಕಂತೈತಲ್ಲ, ಓಡಕ್ತೀಯಾ? ಆ ಚಿರತೆ ಅಲ್ಲಿಂದ ಆರಿದ್ರೆ ಇಲ್ಲಿ ಒಂದೇ ಸ್ಟೆಪ್ ಸಾಕೋದಕ್ಕೆ, ಅಲ್ಲಿಂದ ಇಲ್ಲಿಗೆ ನೀನಿರೋ ಜಾಗಕ್ಕೆ ಒಂದು 3-4 ಸ್ಟೆಪ್ ಸಾಕು ಬರೋಕ್ಕದಕ್ಕೆ. ಹೋಗ್ತೀನಿ ರಕ್ಷಿ ರಿಟರ್ನ್ ಹೋಗ್ತಾಳಂತೆ, ಚಿರತೆ ಬರ್ತಂತೆ. ನಿಮ್ಮಪ್ಪಾಜಿ ಹೋತು ಬಿಟ್ಟು ಅಲ್ಲಿ. ಆಮೇಲೆ ಇಲ್ಲಿ ಏನಾದರೂ ಹಾವು ಆ ಥರದ್ದು ಏನಾದ್ರು ನೋಡಿದ್ರೆ ವೀಡಿಯೋ ಮಾಡ್ತೀನಿ. ಎಕ್ಸ್ಪೆಕ್ಟೇಷನ್ ಇದೆ, ಏನಾದರೂ ಕಾಣಿಸಿದ್ರೆ ಮಾಡ್ತೀನಿ. ಅದೇ ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣು ಕಾಣಿಸುತ್ತಂತೆ, ಅಂದರೆ ಚಿಕ್ಕದಾಗಿ ಕಾಣಿಸುತ್ತಂತೆ. ಹಾಂ ಹಾಂ, ಹಸು ತಿನ್ನುತ್ತಾ ಇದನ್ನ? ಹಾಂ, ಜಾಸ್ತಿ ಏನಂದ್ರೆ ಎಷ್ಟೇ ಮಳೆ ಇಲ್ಲ ಅಂತಂದ್ರೂ ಇದು ಬಿಟ್ಟಿರುತ್ತೆ. ಹಾಂ, ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಎಸ್, ಹೋಗೋಣ ನಡೀರಿ. ಏನು ಬೇಕು? ಈ ಹಣ್ಣು. ಏನು ಹಣ್ಣದು? ಏನು ಹಣ್ಣು ಕಂಡು ಲಾಸ್ಟ್ ಟೈಮ್ ಹಿಡಿದೆ, ನನಗೆ ಹೆಸರೇ ನೆನಪಾಗ್ತಿಲ್ಲ. ಬಿಕ್ಕೆ ಹಣ್ಣು ಕೊಡಿಲಿ ನೋಡೋಣ. ಇದಾ? ಹಾಂ, ಇದು ಹಣ್ಣಾದ್ಮೇಲೆ ಹಿಂಗೆ ಮುಟ್ಟಿದ್ರೆ ಒಡೆದೋಗುತ್ತೆ. ಇಲ್ಲಿ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಹೊಡೆದೋಗುತ್ತೆ. ಒಳಗಡೆ ಬ್ಲ್ಯಾಕ್ ಕಲರ್ ಇರುತ್ತೆ. ಹಿಂಗೆ ಬೆಟ್ಟಲ್ಲಿ ಹಿಂಗೆ ಎತ್ಕೊಂಡು ತಿನ್ನೋದು ಸಾಕಾಗಿರುತ್ತೆ. ಇದು ಹರ್ಕೊಂಡ್ರೆ ಹಣ್ಣಾಗಲ್ವಾ? ಡೌಟು, ನೋಡೋಣ. ಆ ಕಡೆಯಿಂದ ಬಂದಾಗ ಸ್ವಲ್ಪ ದಪ್ಪ ಇರೋ ಹರ್ಕೊಂಬರೋಣ. ಇವಾಗಲೇ ಹರ್ಕೋ ನಡಿ, ಆ ಕಡೆಯಿಂದ ಬರ್ತಾ ಸಿಗ್ತಾವೆ ಗಿಡಗಳು. ಇದೇನಿದು ಒಣಗೋಗೈತೆ ನೋಡು. ಒಣಗೋಗೈತೆ. ಚಲೋ. ಓಕೆ ಚಲೋ. ಓಕೆ ಗೈಸ್, ಇಲ್ಲಿ ನೋಡಿ, ಇವಾಗ ಒಂದೇನೋ ಸಿಕ್ತು, ತೋರಿಸ್ತೀನಿ. ಇದು ಮುಳ್ಳಂದಿದಂತೆ. ಮುಳ್ಳಂದಿದು ಕೂದಲೇ ಹಂಗಿರುತ್ತಾ? ಸಣ್ಣ ಕೂದಲಿರ್ತವೆ. ಹಾಂ, ಅದು ಬೆಳೀತಾ ಅದು ಮುಳ್ಳಾಗುತ್ತೆ. ಹ್ಞೂ ಅದನ್ನು ರಕ್ಷಣೆ ಮಾಡ್ಕೊಳಕ್ಕೆ ಅದಕ್ಕಿರೋದು ಅದೇ ಅಷ್ಟ. ಹೌದು. ಓಹೋ, ಇವಾಗ ಒಂದೊಂದೇ ಕಾಣಿಸ್ತಿದ್ದಾವೆ ಕವನ. ನಮ್ಮಿಬ್ಬರನ್ನ ನೀನೇ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಗೈಸ್, ಇಲ್ಲಿ ಒಂದು ಮರ ಇದೆ ಆಯಿತಾ. ಮರ ಅಂದ್ರೇನು, ಚಿಕ್ಕದ ಗಿಡ, ಇದು ಮರ ಆಗುತ್ತೆ. ಸೊ ಇದು ಬಂಡೆಗೆ ಬಿಟ್ಟಿದೆ. ಹತ್ರ ಹೋಗಿ ತೋರಿಸ್ತೀನಿ ನೋಡಿ ಅದು ಹೆಂಗಿದೆ ಅಂತ. ಅದ್ರ ಬುಡ ಹುಡ್ಕೋಣ ಇರಿ ಫಸ್ಟು, ಅದು ಎಲ್ಲಿಂದ ಹೆಂಗೆ ಬಿಟ್ಟಿದೆ ಅಂತ. ಫಸ್ಟು ಇಲ್ಲಿದೆ ಇದು ಆಯಿತಾ.
ಈಗ ಬಿಟ್ಟಿದೆ, ಚಿಕ್ಕದು ಮರ ನೋಡಿ ಹಿಂಗಿದೆ. ಈ ಬಂಡೆಯಲ್ಲಿ ಬಿಟ್ಟಿರೋದು ಇದು ಮರ. ಎಷ್ಟು ಚೆನ್ನಾಗಿದೆ ನೋಡಿ, ಒಣಗಿಲ್ಲ, ಎಂಥದ್ದು ಇಲ್ಲ, ಅಷ್ಟು ಚೆನ್ನಾಗಿದೆ. ಕೆಳಗಡೆ ಯಾರು ಇದೆ ನಾನು ನೋಡೋಣ. ಅದ್ರ ಬೇರು ಏನು ಕಾಣಿಸ್ತಾ ಇಲ್ಲ ಇಲ್ಲಿ, ಅದ್ರ ಬೇರೆ ಕಾಣಿಸ್ತಾ ಇಲ್ಲ. ಯಾವುದು? ಹಾಂ, ಮುಳ್ಳಂದಿದ? ಹಾಂ ಅಮ್ಮ, ಇದು ಆವರಾಣಿ. ಕೂತ್ಕೊಂಡ್ಲು. ಗೈಸ್, ನಾವು ನಿಯರ್ ಇದ್ದೀವಿ ಈಗ ಆಲ್ರೆಡಿ. ನೋಡಿ ಇಲ್ಲೇ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ನಿಯರ್ ಇದೆ ಅಷ್ಟೇ. ಆ ಫ್ಲ್ಯಾಗ್ ಹತ್ರ ಹೋಗಬೇಕು. ಲೆಟ್ಸ್ ಗೋ. ಈಗ ಎಗ್ರೆಸ್ ಅಂತ ತಕ್ಷಣ ಹೊರಟ್ಲು. ಸುತ್ತಲೂ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಅಲ್ಲಿದ್ದು ಈಗ ಆ ಲೆವೆಲ್ಲಿಗೆ ಇವಾಗ ನಾವು ಇಲ್ಲಿ ಹತ್ತಿದ್ದೀವಿ. ಸುತ್ತಲೂ ಸಖತ್ತಾಗಿ ಕಾಣಿಸ್ತದೆ. ಮಾರ್ನಿಂಗ್ ಟೈಮ್ ಬರಬೇಕಿತ್ತು. ನೆಕ್ಸ್ಟ್ ಲೆವೆಲಲ್ಲಿರೋದು. ಹಬ್ಬ, ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ. ಏನೋ ಸಿಡ್ಲು ಹೊಡೆದಿರೋದು ಏನೋ ಅಂತಿದ್ಯಾ? ಹೌದಾ? ಬಂಡೆಗೆ ಹೊಡೆದ್ರೆ ಹೆಂಗೆ ಸೌಂಡ್ ಬರಬೇಡ ಹೇಳು. ನೋಡಿ ಇಲ್ಲಿ ನೀರಿದೆ, ಗುಂಡಿಯಲ್ಲಿ ನೀರು. ಅದರೊಳಗಡೆ ಅಂದರೆ ಬುಸ್ ಅನ್ಬೇಕಂತೆ. ನನಗೆ ಯಾಕೆ ಬಾಯಲ್ಲಿ ಬರೀ ಹಾವು 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 ಅಂತಲೇ ಬರ್ತೈತಿ. ಗುಯಿ ಗಾಳಿಗೆ. ಆರೆಂಜ್ ಕಲರ್ ಇದೆ. ಕಲರ್ ಇರ್ತಾವಲ್ಲ ಇವು. ಬದಲಾಯಿಸುತ್ತೆ ಬಣ್ಣ. ಅದೇನಾ ಅದು? ಸುಸ್ತಾಯಿತು ಇಲ್ಲೇ. ಎಷ್ಟು ಸ್ಟೆಪ್ ಆಯಿತು ನೋಡೋಣ ಇರಿ. ಸ್ಟೆಪ್ಸ್ 1956. ಏನಂತೆ? ಮತ್ತೆ ಅದ್ರ ಹತ್ರಕ್ಕೆ ಬಂದಾಗಲೇ ಗೊತ್ತಾಗೋದ್ರು ಅದ್ರ ವಿಷಯ ಏನೋ, ಅಲ್ಲಿ ಏನೇನು ಇದ್ದಾವೆ ಅಂತ. ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದು, ಹತ್ರ ಬಂದಾಗಲೇ ನೋಡು ಎಷ್ಟು ಕಲ್ಲುಗಳಿದ್ದಾವೆ. ಇನ್ನು ಮೇಲಕ್ಕೆ ಹೋಗ್ಬೇಕು, ಬರ್ರಿ ಹೋಗೋಣ. ತಿರುಗಿಲ್ಲ ಹೇಳು ನನಗೆ. ಚಿರತೆ ಬಂದರೆ ಏನು ಮಾಡೋದೀಗ? ಅದ್ರ ಪಾಡಿಗೆ ಅದು ಹೋಗುತ್ತೆ, ನಮ್ಮ ಪಾಡಿಗೆ ನಾವು ಬಂದರು ಬರ್ತೀವ. ಅಬ್ಬಾ, ಓ ಮೈ ಗಾಡ್. ಗೈಸ್, ಫಸ್ಟ್ ಫ್ಲ್ಯಾಗಿಗೆ ಬಂದ್ವಿ ನೋಡಿ. ಇಲ್ಲಿದೆ ಎಷ್ಟು? 20 ಮಿನಿಟ್ಸ್. ಫಸ್ಟ್ ಫ್ಲಾಗ್ ಅಂದರೆ ಇದಕ್ಕಿಂತ ಮೇಲೆ ಸುಮ್ಮನೆ ಯಾರೋ ಫ್ಲಾಗ್ ನೆಟ್ಟಿದ್ದಾರೆ. ಹೌದು, ಬಟ್ ಅಲ್ಲೇನು ಇಲ್ಲ. ಎಸ್, ಇಲ್ಲೊಂದು ಫ್ಲ್ಯಾಗ್ ಇದೆ, ಅಲ್ಲೊಂದು ಕಟ್ಟಿದ್ದಾರೆ. ಬನ್ನಿ ಹೋಗೋಣ. ಚಪ್ಪಲಿಯನ್ನು ಇಲ್ಲೇ ಬಿಟ್ಟು ಹಿಂದೆ ಬನ್ನಿ. ಎಸ್, ಇದೆ, ಚಿಕ್ಕದಿದೆ ದೇವಸ್ಥಾನ. ಅಬ್ಬಾ, ತುಂಬ ಇದೆ ನೀರು. ಹೌದಾ? ಇದೇ ದೇವಸ್ಥಾನ ನೋಡಿ. ನೋಡಿ, ನೀರು ಯಾವಾಗಲೂ ಇರುತ್ತಾ ಇಲ್ಲಿ? ಅಂದರೆ ಇಷ್ಟು ಮೇಲಿರಲ್ಲ, ಒಂದು 5 ಅಡಿ ಕೆಳಗಿರುತ್ತೆ. ಇದು ಹಿಂಗೆ ಕಾಣ್ತಾ ಇತ್ತು ಬ್ಲ್ಯಾಕ್ ಆಗಿ ನೋಡು, ಇಷ್ಟು ಪ್ಯೂರ್ ಆಗೈತೆ ನೀರು. ಮೀನಾ ಅದು? ಅಲ್ಲ, ಬಳೆ. ಇಲ್ಲಿ ನೋಡು. ಇಲ್ಲ ರೀ, ಅದೇನೋ ಹುಳ. ಅದು ಹುಳ ಅಲ್ಲ ಕಣೋ, ಬಳೆ. ಇಲ್ಲಿದೆ ನೋಡ್ರಿ ಹುಳ. ಅದು ಚಿಪ್ಪು ಹುಳ.
ಈ ಚಿಪ್ಪೊಳಗಡೆ ಇದ್ದಿದ್ದು. ಹಾಂ, ಮಳೆ ಬಂದಿದೆ ಅಲ್ವಾ, ಅದಕ್ಕೆ ತುಂಬಿದೆ ಅನ್ಸುತ್ತೆ. ಬಟ್ ಇದು ಯಾವಾಗಲೂ ಅಷ್ಟಿರಲ್ಲ, ಇರುತ್ತೆ. ಹಾಂ, ಬಟ್ಟು ಇಲ್ಲಿ ಅಂದರೆ ಇಷ್ಟುದ್ದ ಕೈ ಹಾಕಿದ್ಮೇಲೆ ಕೆಳಗಡೆ ನೀರು ಸಿಗುತ್ತೆ. ಹ್ಞೂ, ಪುಣ್ಯ ಇದ್ದರೆ ನೀರು ಸಿಗುತ್ತೆ ಅಷ್ಟೇ, ಹೌದಾ? ಎಲ್ಲರಿಗೂ ಸಿಗಲ್ಲ. ಓಕೆ, ಅಷ್ಟು ದೂರದಿಂದ ಹತ್ಕೊಂಡ್ ಬಂದಿದ್ದೀವಿ. ಹಾಂ, ಕಂಪೇರ್ ಮಾಡು, ಇಷ್ಟು ಹೈಟ್ ಬೆಟ್ಟದ ಮೇಲ್ಗಡೆ ನೀರೈತೆ ಅಂದರೆ. ಅದೇ ನೋಡಿ. ಇದೇ ಗಂಗಮ್ಮನ ದೋಣಿ, ದೋಣಿ ಗಂಗಮ್ಮ ಹಾಂ ಅಂತ ಕರೀತಾರೆ. ಸೊ ಇನ್ನೊಂದು ಇದೆ, ಆ್ಯಕ್ಚುಲಿ ಅಲ್ಲಿ ಗುಹೆ ಥರ ಇದೆ ಅಂತ ಹೇಳಿದ್ನಲ್ಲ, ಅದು ಬಂದುಬಿಟ್ಟು ಅದು ಕೆಳಗಡೆ ಇರೋದು. ಹಾಂ, ಅದು ಬಂದುಬಿಟ್ಟು ಕೆಳಗಡೆ ಇದೆ. ಅದು ಎಲ್ಲಿ ಅಂದರೆ ಗಿರಿ, ಕೈಯಲ್ಲಿ ಮುಟ್ಬೋದಾ? ಮುಟ್ಟು. ಏನದು? ಮುಳ್ಳಂದಿದೆ, ಮುಳ್ಳಮ್ಮ. ಅಲ್ಲ, ಶಿವಗಂಗಾ ಗಿರಿ ಅದು ಯಾವುದು? ಇದು ಅಲ್ಲಿ ಗುಹೆ ಅಂತ. ಗುಹೆ ಇಲ್ಲಿ ಅಂದರೆ ಒಬ್ಬರು ಎಗ್ಟಿಪುರಕ್ಕೆ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಅಂದರೆ ಜನಗಳು ಬಾಯ ಇದಿಲ್ಲಿ ಇದು ನೀರು ಬರುತ್ತಲ್ಲ, ಇಲ್ಲಿ ಒಂದು ಹೇಳ್ತಾ ಇದೆ ಅಂದರೆ ನಿಂಬೆಹಣ್ಣಿಗೆ ಏನಾದರೂ ಗುರುತು ಮಾಡಿಬಿಟ್ಟು ಇಲ್ಲಿ ಬಿಡೋರಂತೆ. ಓಕೆ, ಇದು ಬಿಟ್ಟಾಗ ಅಲ್ಲಿ ಎಗ್ಟಿಪುರ ಅಂತ ಒಂದು ಊರಿದೆ, ಅಲ್ಲಿ ತೊರೆ ಥರ ಬರುತ್ತೆ ನೀರು, ಅಲ್ಲಿಗೆ ಹೋಗಿ ರೀಚ್ ಆಗೋದಂತಿದ್ದು. ಇಲ್ಲಿಂದ ಸುಮಾರು ಅರೌಂಡು 20 ಕಿಲೋಮೀಟರ್ಸ್ ಇದು ಅಲ್ಲಿಗೆ ರೀಚ್ ಆಗೋದು ಅಂತ ಹೇಳೋರು. ಕೆಳಗಡೆ ಗುಹೆ ಇದೆಯಲ್ಲ, ಅದ್ರ ಬಗ್ಗೆ ನಾನು ಒಂದು ಬುಕ್ಕಲ್ಲಿ ಓದಿದ ಕತೆ ಏನಪ್ಪ ಅಂದರೆ, ಚೋಳರು ಬಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಒಂದು ಯಾವುದೇ ಒಂದು ಜಾಗದಲ್ಲಿ ದೇವಸ್ಥಾನ ಕಟ್ಟಿದರೆ ಅವರು ಆ ದೇವಸ್ಥಾನದ ಅಕ್ಕಪಕ್ಕ ಬಂಡೆ ಈ ಥರ ಇರೋದಲ್ಲ, ಆ ಬಂಡೆ ಒಳಗಡೆನೆ ಸುರಂಗ ಮಾಡಿಕೊಂಡು ಬೇರೆ ಪ್ಲೇಸ್ಗೆ ಹೋಗೋರಂತೆ. ಸೊ ಅದೇ ಸುರಂಗ ಮಾಡ್ಕೊಂಡು ಆ ಸುರಂಗದಿಂದ ಅವ್ರು ಹೋಗಿದ್ದಾರೆ. ಅದು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಅದ್ರದ್ದು ಎಕ್ಸಿಟ್ ಗೊತ್ತಿಲ್ಲ. ಓಕೆ, ಬಟ್ ಸುಮಾರು ಜನ ಅವಾಗ ಹೇಳ್ತಿದ್ದು ಒಳಗೆ ಹೋದ್ರೆ ಲೈಟ್ ಕಾಣುತ್ತೆ, ಅಲ್ಲೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳೋರು. ಬಟ್ ಅದನ್ನೇ ನಾವೇನು ನೋಡಿಲ್ಲ, ಬಟ್ ಹೇಳ್ತಾ ಇತ್ತು. ಬಂದ್ವಿ ಫೈನಲಿ. 4:19 ಟೈಮ್. ಇವಾಗ ಎಷ್ಟಾಯಿತು? 4:41. 28 ಮಿನಿಟ್ಸ್ ಆಯಿತು ಅಲ್ವಾ? ಏನೊಂದು 15 ನಿಮಿಷ. ಆ್ಯಕ್ಚುಲಿ ಇಲ್ಲಿ ಟೆಂಪಲ್ಗೆ ಬಂದರೆ ಇಲ್ಲಿಗೆ ಬರಲ್ಲ ತುಂಬ ಜನ. ಹೌದಾ? ಮಿನಿ ಟ್ರಕ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಬರ್ರಿ ಅಲ್ಲಿ ಕೆಳಗಡೆ ಹಿಂಗೆ ಹೋದ್ರೆ ಅಲ್ಲಿ ಹೋಗ್ಬೇಕಲ್ವಾ? ಈ ಕಡೆ ಇವಾಗ ಹಿಂಗೆ ಹೋಗೋಣ, ಅಲ್ಲಿಂದ ಡೌನ್ಗೆ ಹೋಗೋಣ. ಹಾಂ, ಜನ್ ಕುತ್ಕೊಳ್ಳೋಣ, ಹೋಗೋಣ. ಇಲ್ಲೇನು ಎಲ್ಲ ಸುಡ್ತೈತೆ. ಚಲೋ, ಯಾವ್ದಾದ್ರು ಪ್ರಾಣಿ ಇದೀರಾ? ಬರ್ರಿ ಫೋಟೋ ತಗೋಬೇಕು. ಬನ್ನಿ, ನಿಮ್ಗೆ ಫೋಟೋ ತಗೋಬೇಕು. ಮುಳ್ಳು ಅಂತಿದೆ ನೋಡು, ಎಷ್ಟೊಂದು ಬಿದ್ದಿದ್ದಾವೆ ಇಲ್ಲಿ. ಅಲ್ಲಿ ಕೆಳಗಿದೆ ನೋಡು ಅಲ್ವಾ? ಅಲ್ಲೊಂದು ಕಾಣಿಸ್ತು, ಇಲ್ಲೊಂದು ಕಾಣಿಸ್ತೈತೆ. ಇಲ್ಲ, ಅದೇ ನಿನ್ನ ಮುಂದೆ ಕಾಣಿಸ್ತೈತಲ್ಲ ಮುಳ್ಳಂದಿದೆ. ಬರ್ರಿ. ಓಕೆ ಗಾಯ್ಸ್, ಇವಾಗ ಅಲ್ಲಿ ಕಮಲ್ದು ಹತ್ರ ಹೋಗೋಣ. ಸಿಗುತ್ತಲ್ವ ಗೊತ್ತಿಲ್ಲ, ತುಂಬ ಮಿಡ್ಲಲ್ಲಿದೆ, ಹೋಗೋಕ್ಕೂ ಆಗಲ್ಲ ಅನಿಸುತ್ತೆ. ಬನ್ನಿ ನೋಡೋಣ. ಗೈಸ್, ಈ ಆ್ಯಂಗಲಿಂದ ದೇವಸ್ಥಾನ ಹೇಗೆ ಕಾಣಿಸುತ್ತೆ ನೋಡಿ, ಚೌಕಾಗಿ ಆ ಥರ ಕಾಣಿಸುತ್ತೆ. ಗೈಸ್, ಏನು ಗೊತ್ತಾ, ಕವನ ಅಲ್ಲಿದ್ದಾಳೆ, ಅಲ್ಲಿ ನಿಂತ್ಕೊಂಡಿದ್ದಾಳೆ ಆಯಿತಾ. ಇವನು ಅದೇನೋ ಬಿಕ್ಕಿ ಹಣ್ಣು ಅಂತ ಅದನ್ನ ಹರಿತಾ ಇದ್ದಾನೆ. ಏನು ಅಂದರೆ ಇವಾಗ ನಾವು ಇಬ್ಬರು ಮಾತಾಡ್ಕೊಂಡಿದ್ದೀವಿ, ಅವಳಿಗೆ ಪ್ರ್ಯಾಂಕ್ ಮಾಡೋಣ ಅಂತ. ಏನು ಅಂದರೆ ಆ್ಯಕ್ಚುಲಿ ಇಲ್ಲಿ ಚಿರತೆ ಇದೆ ಅಂತೆ. ಚಿರತೆ ಪ್ರಾಣಿಗಳೆಲ್ಲ ಇದ್ದೇ ಇರ್ತವೆ ಸರಿ ಅಲ್ವಾ, ಅಷ್ಟು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವಾಗ ಚಿರತೆ ಅಲ್ಲಿದೆ ನೋಡಿ, ಕಾಣಿಸ್ತಾ ಇದೆ ಅಂತ ಪ್ರ್ಯಾಂಕ್ ಮಾಡ್ತಾಯಿದ್ದೀವಿ. ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಅಲ್ಲಿದ್ದಾಳೆ, ಇವಾಗ ವೀಡಿಯೋ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಸೊ ಹೇಗಿರುತ್ತೆ ರಿಯಾಕ್ಷನ್ ನೋಡುವ ಬನ್ನಿ. ಆವಾಗಲೇ ನೋಡಿದ್ವಲ್ಲ, ಅದೇ ಅದು. ಇದು ಬೇರೆನಾ? ಇದು ಸಿಡ್ಲೊಡ್ದಿರೋದೇ ಅನಿಸುತ್ತೆ. ತುಂಬ ಇದಿದೆ ಅಲ್ವಾ? ಇದು ಬೇರೆ. ಓ ಕಲ್ಲು. ಹೇ ಚಿನ್ನಿ, ಬಾ ಬೇಗ, ಅಲ್ಲೇನೋ ಕಾಣ್ತೈತೆ, ಬೇಗ ಬರ್ರಿ. ಅದು ಇಲ್ಲಿ ಬಾ, ಇಲ್ಲಿ ಇದ್ರಾಗ ನೋಡು, ಮೊಬೈಲ ನೋಡಲಿ. ಹೌದಾ ಅಲ್ಲ ಗೊತ್ತಿಲ್ಲ. ಹೌದಾ?
ಅಲ್ಲಿ ಚಿಕ್ಕ ಈ ಬಾರಿಯಲ್ಲಿ ತೋರಿಸ್ತೀನಿ. ಈ ಬಾಯಿ ಒಂದು ಸೆಕೆಂಡ್ ನೋಡೋಣ ಬಾ, ಹಂಗೆ ನೋಡ್ಕೊಂಡು ಹೋಗೋಣ ಬಾರೆ. ಹೌದಾ ಅಲ್ವಾ ಅದು? ಈ ಬಾಯಿ ಒಂದು ನಿಮಿಷ ನೋಡೋಣ. ನಾವು ಹೇಳೋದಕ್ಕೂ ಓಡಿದ್ಲು ಹಂಗೆ ಜೋರಾಗಿ. ನಾನು ಇನ್ನೂ ಜೂ ಮಾಡ್ತಾ ಇದ್ದೀನಿ ಕಣೋ, ಹಂಗೆ ಓಡ್ತಿದ್ಲು. ಅಲ್ಲ ಕಣೆ, ಅದು ಬಂದ್ಬಿಟ್ಟು ನಮಗೇನಾರು ಏನಾರು ತಿಂದ್ಬಿಟ್ರೆ ನಮ್ಮನ್ನ, ನೀವು ಒಬ್ಳೇ ಹೋಗ್ತೀಯ ಮನೆಗೆ ಹೋಗ್ಬಿಟ್ಟು ಏನು ಹೇಳ್ತೀಯಾ? ಹಂಗೇನಾರು ಆಯ್ತಪ್ಪ, ಮನೆಗೆ ಹೋಗ್ಬಿಟ್ಟು ಏನು ಹೇಳ್ತೀಯಾ? ಹಾಂ, ಚಿರತೆ ತಿಂತು ಅಂತ ಹೇಳ್ತಾಳಂತೆ. ನಾನು ಬಂದೆ, ಓಡ್ಕೊಂಡ್ ಬಂದೆ ನಾನು. ಹೇಳ್ತಿದ್ದೆ ಬೇಗ ಬೇಗ ಬನ್ನಿ ಅಂತ ಬರ್ಲಿಲ್ಲ. ಚಿರತೆ ತಿನ್ಕಂತಲ್ಲಪ್ಪ, ತಿಂತು ಒಂದ್ ದಿವಸ ಲೇಟ್ ಆಗಾರ ತಿಂದಿದೆ ಎಗ್ ರೈಸ್ ಅರ ಸಿಗೋದು. ಅಯ್ಯೋ, ಪಕ್ಕ ಕೊಡಿಸ್ಬೇಕು ಎಗ್ ರೈಸ್. ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹ್ಞೂ ಅದೇ ಇರೋ ಜಾಗದಿಂದ ಯಾವ ಕಡೆಯಿಂದ ಹೋದ್ವು ಅದೇ ರೂಟಲ್ಲೇ ಹೋಗ್ತಾಯಿದ್ದೀವಿ ರಿಟರ್ನ್. ಏನು ತುಂಬ ಚಿಕ್ಕದು, ಆರಾಮಾಗಿ ಹೋಗ್ಬೋದು. ಬಟ್ ಸಡನ್ನಾಗಿ ಮೇಲ್ಗಡೆ ಹತ್ತೀವಿ ಅಂದರೆ ಆಗಲ್ಲ. ನೋಡಿ ನನಗೆ ಇವಾಗ ಗಂಟ್ಲಲ್ಲಿ ಒಂಥರ ಏನೋ ಕೂತಂಗೈತೆ, ಒಂಥರ ಆಯಾಸ ಆಗಿ ಜೋರಾಗಿ ಕಿರ್ಸಿದಾಗ ಗಂಟ್ಲು ಇದಾಗಿರುತ್ತಲ್ಲ ಆ ಥರ ಇದೆ ಅಲ್ವಾ? ಇದೇನಿದು ಹಿಂಗೆ ಬರ್ತೈತೆ ಬಟ್ಟೆ ಹಾಕ್ಕೊಂಡು, ಫುಲ್ ಏರ್ಸ್ಕೊಂಡು ಪ್ಯಾಂಟ್ ಹಾಕ್ಕೊಂಡು, ಪ್ಯಾಂಟ್ ಹ್ಞೂ ಚಡ್ಡಿ ಏರ್ಸ್ಕೊಂಡು ಪೂರ್ತಿ ಒಳ್ಳೆ ಶಿಸ್ತಾಗ. ಅವರು ಆಗಿನ ಕಾಲದಾಗೆ ಪೊಲೀಸ್ ಇರ್ತಿದ್ರು ಗೊತ್ತೇ, ಇಷ್ಟಿಷ್ಟು ಚಡ್ಡಿ ಇಲ್ಲಿದಂಗೆ ಏರ್ಸ್ಕೊಂಡು ಹಂಗೆ ಕಾಣ್ತಿದ್ವಿ. ಪೊಲೀಸ್ ಚಡ್ಡಿ ಅಷ್ಟಿದ್ದಾಗಲೇ ಜನಕ್ಕೆ ಪೊಲೀಸ್ ಮೇಲೆ ಭಯ ಜಾಸ್ತಿ ಇತ್ತು ಅಲ್ವಾ? ಪ್ಯಾಂಟ್ ಬಂದಾಗ ಜನಕ್ಕೆ ಭಯನೇ ಕಮ್ಮಿ ಆಯ್ತು, ಯಾಕೆ ಉದ್ದ ಆಯ್ತಲ್ಲ ಅಂತ. ಏನು ಭಯ ಏನು ಕಮ್ಮಿ ಆಗಿಲ್ಲ. ಇಲ್ಲಿಂದ ಹೋದ್ರೆ ಇಲ್ಲೇ ಕಾಣುತ್ತೆ ಏನದು? ಅಲ್ಲಿಂದ ನಿಯರ್ ಹೋಗಿ ಎಲ್ಲಿರಿ? ಇಲ್ಲತ್ತಲ್ಲಿ ಹೇಳಿದ್ರೆ ಅಲ್ಲಿ ಕಾಣುತ್ತೆ. ಏನು ಗಣಪತಿ ದೇವಸ್ಥಾನನಾ? ಅಲ್ಲಮ್ಮ, ಗುಹೆ ಇರೋ ಜಾಗ ಅದು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಏನಿಲ್ಲ ಕಣೆ, ಆ ಮರ ಕಾಣಿಸ್ತೈತಲ್ಲ ಅದೇನೆ. ಬಾ ಹೋಗೋಣ ಅತ್ಲಾಗೆ. ನಡಿ ಬರ. ಅಯ್ಯೋ ಏನಿಲ್ಲ ಬಾ, ನಾವು ಪ್ರ್ಯಾಂಕ್ ಮಾಡಿದ್ದು ಮುಂಚೆನೆ ಮಾತಾಡ್ಕೊಂಡಿದ್ವಿ ವಿಡಿಯೋದಲ್ಲಿ, ಪ್ರ್ಯಾಂಕ್ ಮಾಡೋಣ ಅಂತ. ಹೆದರಬಾರ್ದು. ಏನಕ್ಕೆ ಹೆದರೋದು? ಅಲ್ಲ ಕಣೆ, ಇವತ್ತೇ ನಮ್ಮ ಜೀವ ಹೋಗ್ಬೇಕು ಅನ್ನೋಂಗಿದ್ರೆ ಇವತ್ತೇ ಹೋಗುತ್ತೆ. ಅದಕ್ಕೆ ಯಾಕೆ ಕಾಯ್ಕೊಂಡು ಕೂತ್ಕೋಬೇಕು? ನಡಿ. ಇವೆಲ್ಲ ಪ್ರಾಣಿಗಳು ನೋಡಿದಾಗ ಸಡನ್ನಾಗಿ ಭಯ ಆಗೋದು ಏನೋ ಸಹಜ ಗುಣ, ಅದು ಮನುಷ್ಯಂದು. ಅವು ಈಗ ನಾವು ಅವು ಭಯ ಪಟ್ಕೋತೀವಲ್ವಾ, ನಮಗೂ ಅವು ಭಯ ಪಟ್ಕೋತವೆ. ಒಂದು ಸೆಕೆಂಡು. ದಾರಿ ಗೊತ್ತಾಗಲ್ಲ ಆಮೇಲೆ. ಗುಡ್ಡನ ಅಲ್ಲಿಂದ ಅರ್ಧ ರೌಂಡ್ ಹಾಕಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಗುಹೆ ಇದೆ, ನಾನು ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ ಅದು. ಅಲ್ಲೇನೋ ತುಂಬ ಬಾವುಲಿಗಳಿದಾವಂತೆ. ಬನ್ನಿ ಹೋಗೋಣ, ನೋಡೋಣ. ವಾಟ್ ಎವರ್. ದೂರಾಗಿ ಹೋದಾಗ ಹಿಂಗೆ ಕಾಣಿಸುತ್ತೆ ಬೆಟ್ಟ ಗುಡ್ಡಗಳೆಲ್ಲ. ಇವಾಗ ಬಂದಾಗಲೇ ಫುಲ್ ಹಿಂಗೆ ಬಂದ್ಬಿಡುತ್ತೆ ಸಡನ್ನಾಗಿ. ಹಿಂದಿನ ಕಾಲದಲ್ಲಿ ಶಿಲಾಶಾಸನಗಳನ್ನ ಬರಿತಾ ಕಲ್ಲು ಅದು. ಅದು ಶಿಲಾಶಾಸನ ಕಲ್ಲು ಹೌದಾ ಇಲ್ಲ ನನಗೆ ಗೊತ್ತಿಲ್ಲ. ಶೈನಿಂಗ್ ಇದೆ ಫುಲ್ ಅದು. ಬಟ್ ಆ ಥರ ಕಲ್ಲಲ್ಲಿನೇ. ಚುಚ್ಕೋತಾ ಇರು, ತೆಗಿತೀನಿ. ಸರಿ. ಇದು ಭಾಳ ಡೇಂಜರ್ ಮುಳ್ಳು. ಮುಳ್ಳಿದೆ, ಹುಷಾರಾಗಿ ಬೇರೆ. ಅಬು ಇಲ್ಲಿ ನೋಡಿ, ಇವಾಗ ನಾರ್ಮಲ್ ನೆಲಕ್ಕೆ ಬಂದಂಗೈತೆ. ಓಹೋ, ಓಕೆ ಓಕೆ. ಬರೋದು ಅಲ್ಲಿಗೆ? ಹಿಂಗೆ ಕಾಣಿಸ್ತಿದೆ, ಹೆಂಗಪ್ಪ ಹೋಗೋದಿಲ್ಲಿ? ಕಿತ್ತಿಟ್ಟಿದ್ದಾರೆ.
ನೋಡಿ ಅಲ್ಲಿ ಎರಡು ಕಾಣಿಸ್ತಿತ್ತಲ್ವಾ, ಹೀಗಿದೆ ಆ್ಯಕ್ಚುಲಿ. ನಾನು ದೂರದಿಂದ ಅಲ್ಲಿಂದ ತೋರಿಸಿದ್ದೆ ಅಲ್ವಾ, ಅದು ಇಲ್ಲೇ ಇದೆ. ಗುಂಡಿ ಹಾಂ ಇದನ್ನು ಕಿತ್ತಿಟ್ರೆ ನೋಡಿದ್ರೆ ಹಾಂ ಒಂದು ಮೋಸ್ಟ್ಲಿ ಈ ನಿಧಿ ತೆಗಿತಾರೆ ಗೊತ್ತಾ, ಆ ಥರ ಯಾರೋ ಏನೋ ಕೆಲಸ ಮಾಡೋದಿದೆ. ಬಟ್ ಇದು ಇವಾಗ ತಾನೇ ಕೆತ್ತದಂಗಿಲ್ವೇನೋ? ಇಲ್ಲ ಕಣಮ್ಮ, ಇಲ್ಲಿ ನೋಡುವ, ಇಲ್ಲಿ ಈ ದೇವಸ್ಥಾನ ಒಳಗಡೆಯಿಂದ ತೆಗ್ದಿರೋದು ಇದು. ವಾ ಪಕ್ಕ 100% ಇದು ಅದೇ ಕೆಲಸ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಬಾ. ಓ ಅಲ್ವಾ, ಕೆಳಗಡೆ ತೋರಿಸೋದು ಗುಂಡಿ. ಅದು ಆ್ಯಕ್ಚುಲಿ ಈ ಶಿವಲಿಂಗ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಈ ದೇವಸ್ಥಾನ ಒಳಗಡೆ ಒಂದು ಲಿಂಗ ಇತ್ತು, ಆ ದೇವಸ್ಥಾನ ಒಳಗಡೆ ಒಂದು ಲಿಂಗ ಇತ್ತು. ನಿಧಿ ಎಲ್ಲ ನೋಡಕ್ಕಂತನಾ? ಹಾಂ 100% ಇದು ಈ ದೇವಸ್ಥಾನದ ವಿಗ್ರಹ ಕೆಳಗಡೆ ಇರುತ್ತೆ ಅಂತ ಹೇಳೋದು ಗೊತ್ತಾ? ಕೇಳಿದ್ಯಾ? ನ್ಯೂಸ್ ಎಲ್ಲ ನೋಡಿದ್ಯಾ? ಇದು ನೋಡು, ಈ ಲಿಂಗನ ಕಿತ್ತು ಹೊರಗಡೆ ಹಾಕಿದೆ, ಇಷ್ಟು ಉದ್ದ ಬಗ್ದಿದ್ದಾರೆ. ಅಲ್ಲೊಂದಿದೆ ಅಲ್ಲಮ್ಮ, ಅದು ಆ ದೇವಸ್ಥಾನ ಒಳಗಡೆ ಇದ್ದಿದ್ದು. ಅಲ್ಲೆಲ್ಲ ಮಂಟ ಇಲ್ಲೂ ಬಗ್ದಿದೆ. ಅದು ಅಲ್ಲಿ ನೋಡಿ, ಆ ಸಂಧಿ, ಬಂಡೆ ಸಂಧಿ ಕಾಣಿಸ್ತಾ ಇದೆಯಾ? ಇಲ್ಲೊಂದು ಕಲ್ಲಿತ್ತಲ್ಲ, ಅಲ್ಲಿ ಆ ಬಂಡೆ ಅಲ್ಲಿ 3 ಕಲ್ಲು ಇಟ್ಟಿದ್ದಾರೆ ನೋಡಿ, ಈ ಥರ ಹಿಂಗೆ ಅಡ್ಡ ಅಡ್ಡ. ಈ ಬಾವುಲಿಗಳಿದೆ. ಇಲ್ಲೊಂದು ದೇವಸ್ಥಾನ ಕಟ್ಟಿ ಈ ದೇವಸ್ಥಾನ ಒಳಗಡೆಯಿಂದ ಆ ಬಂಡೆ ಕಾಣಿಸ್ತಾ ಇದೆಯಲ್ಲ, ಆ ಸಂಧಿ ಥರ ಹಂಗೆ ಅಲ್ಲಿಂದ ಹೋಗಿರೋದು ಅಂತ. ಆ ಗೋಡೆಗೆಲ್ಲ ಬಂಡೆ ಅಂಟ್ಕೊಂಡಿದ್ದೇವೆ. ನಾವು ಸ್ವಲ್ಪ ಫೋಕಸ್ ಲೈಟ್ ತೊಗೊಂಬಂದಿದ್ರೆ. ಒಂದು ನಿಮಿಷ ಬೈ ಕಣ. ಬಾವುಲಿಗಳೆಲ್ಲ ಇದೆ. ಓ ಮಿಡ್ಲ್ ಬಂಡೆ ಕೂಡಿದೆ ಅಲ್ಲ, ಅದಾ ಸುರಂಗ ಮಾರ್ಗ? ಓಕೆ ಓಕೆ, ಇದು ಒಂದು ವಿಡಿಯೋ ಮಾಡ್ಕೊಂಡು ಏನಂದರೆ ಇಲ್ಲಿಂದ ತೊಗೊತೀನಿ ವಿಡಿಯೋನ, ಇದನ್ನೆಲ್ಲ ತೋರಿಸ್ತೀನಿ. ಸೊ ಈ ಜಾಗದಲ್ಲಿ ಈ ವಿಗ್ರಹಗಳು ಆಚೆ ಬಂದಿರೋ ಕಾರಣ ಏನು? ಕಾಯ್ಸ್ ನೋಡಿ, ಏನಣ್ಣದು? ಕಾರಿ ಹಣ್ಣ? ಕಾರೆ ಹಣ್ಣು, ಬಾರಿ ಹಣ್ಣು ಅಂತಾರಲ್ಲ ಆ ಥರನಾ? ಇದು ಕಾರೆ ಹಣ್ಣು. ಈ ಕಡೆನೇ ಹೋಗ್ಬೋದಿತ್ತಲ್ವೇನೋ, ಈ ಕಡೆ ಸಿಗ್ತಿತ್ತು. ಹಾಂ ಇಲ್ಲಿದೆ, ತಿನ್ಕೊ. ತಿಂತ್ಯಾ? ಇದೆಲ್ಲ ಫುಲ್ ಹಣ್ಣಾಗಿರೋದಲ್ವಾ? ಯಾವ ಥರ ಇದೆ ಟೇಸ್ಟು? ತಿಂದು ನೋಡಿ ಗೊತ್ತಾಗುತ್ತೆ. ಚೆನ್ನಾಗೈತೆ. ಸ್ವೀಟ್ ಆಯ್ತಾ ಹುಳಿ ಆಯ್ತಾ? ಹುಳಿ ಫ್ಲೇವರು, ಸ್ವೀಟು. ನಾನು ನೋಡಿಲ್ವಲ್ಲ, ತಿಂದಿದ್ದೀನಿ ನಾನು ಇದನ್ನ. ಈ ಹಣ್ಣೊಳಗಡೆ ಈ ಥರ ಕಿಡ್ನಿ ಥರ ಇದೆ ನೋಡಿ, ಇದು ಬೀಜ, ಬೀಜ ಒಳಗಡೆ 2 ಕಿಡ್ನಿ ಥರ. ನಾವು ಯಾವ ಹಣ್ಣನ್ನ ತಿಂತೀವಿ, ಅದು ಇದ್ರ ಥರ ಇರುತ್ತೆ. ಅದು ಯಾವ ಶೇಪಲ್ಲಿ ಇರುತ್ತೆ ಅದು ಬಾಡಿಲಿ ಆ ಪಾರ್ಟ್ಗೆ ಒಳ್ಳೇದಂತೆ. ಹೌದೌದು. ಇದಂದರೆ ಕಿಡ್ನಿ ಥರ ಇದೆ, ಈ ಥರ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಆದಮೇಲೆ ಚೆನ್ನಾಗಿರುತ್ತಂತೆ. ಇದನ್ನ ಕಿತ್ಕೊಂಡ್ಬಿಟ್ಟು ಡಬ್ಬಿಲಿಟ್ರೆ ಹಣ್ಣಾಗುತ್ತಾ ಇದು? ನೀನೀಗ ತೋರಿಸ್ತಿರೋದು ಏನು ಹೇಳು? ಅದು ಒಣಗಿರೋದು ನೀನು ತೋರಿಸ್ತಾ ಇರೋದು. ವಿಡಿಯೋಗೆ ತೋರಿಸ್ಬೇಕಾದ್ರೆ ಚೆನ್ನಾಗಿರೋದು ತೋರಿಸ್ಬೇಕು, ಅದನ್ನು ಒಣಗಿರೋದು ನನಗೆ ಗೊತ್ತಿಲ್ಲ. ಹಣ್ಣು ಇದು ತಾನೇ, ಇದಲ್ವಾ? ಎಲ್ಲ ಇರೋ ಇದಾವಲ್ಲೇ. ಇವಾಗ ತಿಂದಿರೋದು ಯಾವುದು? ಹಣ್ಣು ಇದು ಹಣ್ಣ? ಇದು ಒಣಗಿರೋದು ಅದು ಹಣ್ಣು. ಇದಾ? ಆ ಕಲರ್ ಆಗುತ್ತೆ. ಓಕೆ ಓಕೆ, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ಗೈಸ್ ನನಗೆ. ಹಾಗಾಗಿ ಇವನ್ ನಾನು ತಿಂದಿಲ್ಲ ಇದನ್ನು. ನಾನು ಕವಳಿ ಹಣ್ಣು, ವಾವ್ ಎಷ್ಟು ಚೆನ್ನಾಗಿ ಬಂತು ನೋಡಿದ್ದು. ನಾನು ಕವಳಿ ಹಣ್ಣು, ಆಮೇಲೆ ನೇರಳೆ ಹಣ್ಣು ಇದೆಲ್ಲ ತಿಂದಿದ್ದೀನಿ. ಕವಳಿ ಹಣ್ಣು ಅಂದರೆ ಅದು ಬ್ಲ್ಯಾಕಾಗಿ ಬರುತ್ತೆ ನೋಡಿ. ಅದು ಇಲ್ಲೆಲ್ಲ ಇತ್ತು ಕಣಮ್ಮ ಒಂದು ಗಿಡ. ಇದು ಓಕೆನಾ? ಇದು ತಗೊಳ್ಳ ಇದನ್ನ? ಅದು ಹಣ್ಣು, ಅದು ಇದು ಹಣ್ಣು ತಗೋತೀನಿ. ಬಂದಿರಲ್ಲ, ಈಗೇನು ಬಂದು ಒಂದು ಅರ್ಧ ಗಂಟೆ ಆಯ್ತು. ಹಾಂ ಸಂಜೆ ಏನು ಪ್ಲಾನ್ ಇಲ್ಲ, ತಿಂದೆ ಹೊಟ್ಟೆ ತುಂಬ. ಅದು ಇರೋದೇ ಇಷ್ಟು, ತಿಂದು ಹೊಟ್ಟೆ ತುಂಬ್ಕೊಂತೀವಿ. ನೀರು ಕುಡಿದ್ನಲ್ಲ ಸ್ವಲ್ಪ. ಇಬ್ಬರೇ ಇನ್ನೇರಿದ್ದಾರೆ. ಏನು ಸಖತ್ತಾಗಿದೆ ಗೊತ್ತಾ ಇದು ಹಣ್ಣು. ಅವನೇನು ಡ್ಯೂಟಿ ಹೇಳಿದ್ ಈ ಹಣ್ಣು ಒಣಗಿರೋದ? ಒಣಗೈತೆ. ನಾವು ಪ್ಲಾನ್ ಮಾಡ್ಕೊಂಡು ಬರ್ರಿ. ಗೈಸ್ ಅವಾಗಲೇ ನಾನು ಜೇನ್ ತೋರಿಸಿದ್ನಲ್ಲ, ಕಂಟಿನ್ಯೂ ಅಷ್ಟು ದೊಡ್ಡದಾಗಿದೆ. ಹಾಗೆ ಇಲ್ಲೊಂದು ಜೇನ್ ಬಿದ್ದಿದೆ, ಅಂದರೆ ಗೂಡು ಬಿದ್ದಿದೆ. ಅದು ನೋಡಿ ಕಾಣಿಸ್ತಾ ಇದೆನಾ? ಬಿದ್ದಿದೆ, ಕಟ್ಟಿರೋದು. ನನಗೊಂದು ಆಸೆ ಇದೆ, ಏನು ಗೊತ್ತಾ? ಆ್ಯಕ್ಚುಲಿ ನಾನು ಅದು ಬಿಡಿಸೋದೆಲ್ಲ ಕಷ್ಟನೇ. ಅದನ್ನು ತೆಗ್ದು ಪ್ಯೂರಾಗಿ ತಗೊಬರ್ತಾರಲ್ವ, ಅದನ್ನು ನನ್ನ ಕಣ್ಮುಂದೆ ತಗೊಬಂದಾಗ ಆ ಜೇನುತುಪ್ಪನ ನಾನು ತಿನ್ನಬೇಕು ಅಂತ ಆಸೆ ನನಗೆ. ಓ ವಾವ್, ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ, ಕಮಲ್ ಹೂವಿನ ಕಾಣಿಸ್ತಾ ಇದೆ ಗಾಯ್ಸ್ ಇಲ್ಲಿ. ಓ ಮೈ ಗಾಡ್, ಇಲ್ಲಿ ಫೋಟೋ ಶೂಟ್ ಮಾಡಿಸಿದ್ರೆ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಮಾತ್ರ. ವಾವ್, ಚೆನ್ನಾಗಿದೆ ಇಲ್ಲಿ.
ಗೈಸ್ ನನಗೆ ಕಮಲ್ದು ಹರ್ಕೋಬೇಕು ಅನ್ನಿಸ್ತಿದೆ, ಬಟ್ ಇಲ್ಲಿ ಬಿಟ್ಟಿಲ್ಲ, ಅವು ಮಿಡ್ಲಲ್ಲಿ ಬಿಟ್ಟಿದ್ದಾವೆ ನೋಡಿ, ಕೈಗೆ ಸಿಗಂಗೆ ಬಿಡಲ್ಲ. ಕಮಲ್ದುನ ಝೂಮ್ ಮಾಡ್ತೀನಿ ನಾನು, ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ವಾ ಸೂಪರ್ ಆಗಿದೆ ನೋಡಿ. ಕಮಲ್ದು ಹೆಂಗಿದೆ, ಸೂಪರ್ ಅಲ್ವಾ ಗಾಯ್ಸ್. ನಾನಿಲ್ಲಿ ಕೂತ್ಕೊಂಡು ಬಿಟ್ಟಿದ್ದೀನಿ, ಹಬ್ಬ ಆಗ್ತಾಯಿಲ್ಲ, ಕೂತಿದ್ದೀನಿ ಇಲ್ಲಿ ಸುಮ್ಮನೆ. ಬೇಡ ನೀನು ಹೇಳ ಹಣ್ಣು ಬೇಡ ನನಗೆ. ಏನಂತೆ ಯಾವ ಹಣ್ಣು ಬೇಡ ಕಣಪ್ಪ, ಅದು ಯಾವುದೋ ಹಣ್ಣು ಕೊಟ್ಟ ಗೈಸ್, ತಿಂದ್ವಿ. ಅದು ಆ್ಯಕ್ಚುಲಿ ಕವಳಿ ಹಣ್ಣು ಅಲ್ಲ, ಅದು ಒಂಥರ ಒಗ್ರಿತ್ತು ಸಿಕ್ಕಾಪಟ್ಟೆ ಗೈಸ್. ಇವಾಗ ನಾನೊಂದು ವಿಡಿಯೋ ಶಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ. ಸೂಪರ್ ಅಲ್ವಾ, ಹೇಗೆ ಬಿಟ್ಟಿದೆ ನೋಡಿ, ಸಕ್ಕತ್ತಾಗಿದೆ. ಫುಲ್ ಅಂದರೆ ಫುಲ್ಲು ಕಮಲ್ದು ಹೂವು ಬಿಟ್ಟಿದೆ ಇಲ್ಲಿ, ಸಕ್ಕದಲ್ವಾ, ಸೂಪರ್. ಅಕ್ಷಿತ್ ಅಲ್ಲಿದ್ದಾನೆ, ಕರಿತಾ ಇದ್ದಾನೆ, ಹೋಗಬೇಕು ಮನೆಗೆ ಹೋಗುವ, ಲೆಟ್ಸ್ ಗೋ. ಎಲ್ಲಿ ಕಮಲ್ದು ಹೂವು? ಎಲ್ಲಿ? ಕಲ್ಲದು ಕಲ್ಲು ಕಟ್ಕೊಂಡು ಕೂತಾನೆ, ಲ್ಯಾಪಿನ ಬುದ್ಧ, ಲ್ಯಾಪಿನ ಬುದ್ಧ, ಲ್ಯಾಪಿನ ಬುದ್ಧ. ಅಯ್ಯ ಬಿದೋಯ್ತು. ಓ ನಾ ಬಂದಿದ್ದಕ್ಕಾಗಿದ್ದ. ಕಮಲ್ದು ಎಲ್ಲ ಐತೆ, ಕಮಲ್ದು ಆ ಕಡೆ ನೋಡಕ್ ಹೋಗಿದ್ದಲ್ಲ, ಏನಾಯ್ತು ತುಂಬ ಆಳ ಐತಾ ಅಲ್ಲಿ? ಅಲ್ಲ ಆಳ ಐತಾ ಅಲ್ಲಿ? ಹೌದಾ? ಓ ಮೈ ಗಾಡ್ ಗೈಸ್, ಕಮಲ್ದು ಹರ್ಕೊಳ್ಳೋಣ ಅಂದರೆ ತುದಿಗಿರೋವೆಲ್ಲ ಹರ್ಕೊಬಿಟ್ಟಿರ್ತಾರಲ್ವೇ ಆ ಕಡೆ. ಎಷ್ಟು 2-3 ವರ್ಷದಿಂದ ನೋಡ್ತಾನೆ ಇದ್ದೀನಿ, ಹರ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಜ್ಜ ಕೊಡಿಲಿ ಆ ಶಂಕುನ, ನೀನೇ ತಗೊಬಂದೀಯ ಅನ್ಕೊಂಡೆ, ಅಲ್ಲೇ ಇತ್ತದು. ಗೈಸ್ ನೋಡಿ, ಶಂಕು ಸಿಕ್ತು ನಂಗೆ, ಪುಣ್ಯ ಇದ್ದರಿಗೆ ಮಾತ್ರ ಸಿಗುತ್ತಂತೆ ಇದು. ನಮ್ಮ ಕಡೆ ಎಲ್ಲರಿಗೂ ಹೌದಾ? ಹುಳ ಜಾಸ್ತಿ, ಹುಳ ಐತೆ, ಇದನ್ನು ಕಿವಿಲಿ ಇಟ್ಕೊಂಡ್ರೆ ಗುರ್ರ ಅಂತ ಸೌಂಡ್ ಬರುತ್ತೆ. ಗೈಸ್ ಇಲ್ಲಿ ಕೆಳಗಡೆ ಇಳ್ಕೊ ಬಂದ್ವಲ್ವಾ, ಇಲ್ಲಿ ಇದು ಕಾಣಿಸ್ತಿದೆ ನೋಡಿ, ಮಲ್ಲಿಗೆ. ಸೊ ಮಲ್ಲಿಗೆ ಅಂತೀನಿ ನೋಡು, ಕಮಲದ ಹೂವು. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಇದು ಬಂದುಬಿಟ್ಟು ಹಾಗೆ ಕಾಣಿಸಲ್ವ, ಇದು ಸೇಮು. ಸೊ ಇಲ್ಲಿ ಬೇಡ್ಕೊಂಡು ಅದೇನೋ ಆಗುತ್ತೆ ಅಂತಂದರೆ ಇಲ್ಲಿ ಕಾರ ಹಚ್ಚಿ ಹೋಗ್ತಾರಂತೆ. ಹೌದಾ? ಹೋಗಿದೆ. ಹಾಂ, ಭೂತರಾಯನ ಇದು? ಪೂಜೆ ಮಾಡಿದ್ದಾರೆ. ಓಕೆ, ಅಲ್ಲೇನೋ ಫಂಕ್ಷನ್ ಇತ್ತಲ್ವ, ಸೊ ಅದಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಯಾವ ದೇವರು ಅಂತ ಗೊತ್ತಾಗಲಿಲ್ಲ ನನಗೆ. ಭೂತರಾಯನ ಅಥವಾ ಏನು ದೇವರು? ಹೌದಾ? ಸೊ ಪೂಜೆ ಮಾಡಿದ್ದಾರೆ ಇವತ್ತು. ಸೊ ಇಲ್ಲಿ ಹಚ್ತಿದ್ರು ಅಂತ ಕೇಳಿದ್ದಾರೆ. ಎಸ್, ಇದೊಂದು ದೇವಸ್ಥಾನ ಇದೆ ಇಲ್ಲಿ. ಓಕೆ, ಇವಾಗ ಹೊರಡುವ ಟೈಮ್, ಬನ್ನಿ ಹೋಗುವ, ಲೆಟ್ಸ್ ಗೋ. ಗೈಸ್ ಇಲ್ಲಿ ಒಂದು ಜಾರು ಬಂಡಿ ಅಂತಿದೆ, ಇದು ಆಲ್ಮೋಸ್ಟ್ ರಕ್ಷೆ ನೀವು ಆಟಾಡ್ತಿದ್ರಾ? ಸೊ ಇವಾಗ ಇವ್ಳು ಕವನ ಬರ್ತಾವೆ ನೋಡಿ, ಈಗ ಹಿಂಗೆ ಜಾರ್ತಾಳೆ ಇದು ಬೆಟ್ಟದಲ್ಲಿ. ಒಬ್ಬೋ ಒಬ್ಬೋ ಒಬ್ಬ. ಸೊ ಗೈಸ್ ನಾವು ಅಲ್ಲಿಂದ ಹತ್ತಿದ್ದು, ಅಲ್ಲಿಗೆ ಹೋಗಿ ಆ ದೇವಸ್ಥಾನದಿಂದ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಇದೊಂದಿಷ್ಟು ವೀಡಿಯೋ ಮಾಡಿ ನೆಕ್ಸ್ಟ್ ಇಲ್ಲಿದ್ದೀವಿ. ಆಲ್ಮೋಸ್ಟ್ ಒಂದು ಹಾಫ್ ಇದು ಇದೆ, ಲೈಕ್ ಒಂದು ಅರ್ಧ ಗುಡ್ಡನ ಸುತ್ತದಂಗೆ ಆಯಿತು. ಈ ಒಂದೇನಿದೆ ಅಲ್ವಾ ಗಿರಿ, ಈ ಗಿರಿದ ಅರ್ಧ ಸುತ್ತದಂಗೆ ಆಯಿತು ಆಲ್ಮೋಸ್ಟ್. ಸೊ ಇವಾಗ ಮೇಲ್ಗಡೆ ಹೋಗ್ತಿದ್ದೀವಿ. ನಮ್ಮ ಬಾಡಿ ಹೇಗೆ ಅಂತಂದರೆ, ನಡೆಯುವಾಗ ನಾವು ಸ್ಟ್ರೈಟ್ ಇದ್ದಾಗ ಹಿಂಗೆ ನಡೀತಾ ಇರ್ತೀವಿ. ಸೊ ಹಿಂಗೆ ನಡೆಯುವಾಗ ಆಟೋಮೆಟಿಕ್ಕಾಗಿ ಬಾಡಿ ಹಿಂಗೆ ಬಾಗ್ಬಿಟ್ಟು ಮೇಲ್ಗಡೆ ಹೋಗ್ತೀವಿ. ಹೆಂಗಲ್ವಾ ಅದು? ಸಕ್ಕದಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ಗೋ, ಮನೆಗೆ ಹೋಗೋಣ. ಆ್ಯಕ್ಚುಲಿ ಈ ನೇಚರ್ಗೆ ಏನಾದ್ರು ಒಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸುಸ್ತಾದ್ಯಾ ಸಿನಿಮಾ? ಇಲ್ಲೊಂದು ವೀಡಿಯೋ ಮಾಡಿದ್ದೀವಿ, ನೆನಪಾಯ್ತಲ್ಲ ಹೇಳು.
ಗೈಸ್ ಇಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ ನಾವು. ಓಕೆ, ಮನೆಗೆ ಹೋದ್ಮೇಲೆ ಸಿಗ್ತೀವಿ. ನಮ್ಮದು ಟ್ರಕ್ಕಿಂಗು ಮುಗೀತು. ಮಿನಿ ಟ್ರಕ್ ಇಸ್ ಡನ್. ಓಕೆ, ಮನೆಗೆ ಹೋಗೋಣ. ಬಾಯ್.